ಜಿಲ್ಲೆಯ ಮೂಡಲಗಿ ತಾಲೂಕಿನ ತುಕಾನಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾರಿತೋಟ ತುಕಾನಟಿಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ವರ್ಗದ ವಿದ್ಯಾರ್ಥಿಗಳ ಮೇಲ್ಕೊಡುವ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮದ ಗ್ರಾಮ ಪಂಚಾಯತ್ ಸದಸ್ಯರು ಗಂಗಾರಾಮ ಸಣ್ಣಲಕ್ಕಪ್ಪ ಹಮ್ಮನವರ, ರಾಮಪ್ಪ ಬಾಗೇವಾಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಾಗೇಂದ್ರ ಪಾಟೀಲ ವೈದ್ಯರು, ಈಶಾ ಆಸ್ಪತ್ರೆ ಗೋಕಾಕ ಅವರು ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲು ಅಭಿನಂದನೆ ಹೇಳಿದರು. ಮತ್ತು ಕಲ್ಲೋಳಿ ಸಿಆರ್ಸಿ ಬಿಎಂ ಅಂಗಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತುಕಾನಟಿಯ ಪ್ರಧಾನ ಗುರುಗಳಾದ ಎನ್ವಿ ಗಿರಣವರ, ವೈದ್ಯರು ಅಪ್ಪು ಮಲ್ಲಾಪುರ ಗೋಕಾಕ ಹಾಗೂ ಅತಿಥಿಗಳಾದ ಲಕ್ಕಪ್ಪ ಗದಾಡಿ, ಸೈನಿಕರು ಚಂದ್ರಶೇಖರ ಗದಾಡಿ, ಮರ್ದಿ ತೋಟದ ಶಾಲೆಯ ಪ್ರಧಾನ ಗುರುಗಳಾದ ಎಸ್ಟಿ ಬಸಲಿಂಗೋಳ, ಯಲ್ಲಪ್ಪ ಹುಲುಕುಂದ, ಲಕ್ಷ್ಮೀಕಾಂತ ಹಮ್ಮನವರ, ಮಹೇಶ್ ಬಾಗಿವಾಡಿ, ಪಾಂಡುರಂಗ ನಾಯ್ಕ, ನಾಗರಾಜ ಮಧುರ ಹಾಗೂ ಶಾಲೆಯ ಪ್ರಧಾನ ಗುರುಗಳಾದ ಬಾಳೇಶ ಗದಾಡಿ ಅವರು ಮಾತನಾಡಿ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಗುರುಗಳಿಗೆ ಧನ್ಯವಾದ ತಿಳಿಸಿದರು ಮತ್ತು 7ನೇ ವರ್ಗದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಮತ್ತು ಮುಂಬರುವ ಎಲ್ಲಾ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಎಂದು ಹೇಳಿದರು. ಮತ್ತು ಶಾಲೆಯ ಶಿಕ್ಷಕರು ಕೆಬಿ ಮಮತಾಪುರ, ಶಿಕ್ಷಕಿಯರು ಡಿಎಚ್ ದಂಡಿಗದಸರ ಹಾಗೂ ಎಲ್ಲ ಮಕ್ಕಳು ಮತ್ತು ಪಾಲಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೇಳಲು ಬರುತ್ತಿದ್ದಾರೆ ನಮ್ಮ ಮುದ್ದು ವಿದ್ಯಾರ್ಥಿಗಳು. ಯಾವ ಮಕ್ಕಳ ಕಡೆಗೂ ಕೂಡ ಹೈಯರ್ ಕ್ಲಾಸ್ ಬಿಟ್ರೆ ಯಾವ ಮಕ್ಕಳಿಗೂ ಕೂಡ ಕಲೆಕ್ಟ್ ಮಾಡದೆ ಆಯೋಜನೆ ಮಾಡ್ಲಿಕ್ಕೆ ನಮ್ಮ ವಾರ್ಡಿನ ಮೆಂಬರ್ ಅಂತ ಗಂಗಪ್ಪ ನಾಮನವ್ರು ಹೇಳಿದ್ರು. ಅಷ್ಟು ಹೇಳ್ಬಿಡ್ಲಿಲ್ಲ ಅವರು. ಅದೇ ದಿನ ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ಮಾನ್ಯ ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಹಾಗೂ ಇಲ್ಲಿ ಕೂಡಿರ್ತಕ್ಕಂತೆಲ್ಲ ಪಾಲಕರಿಗೆ ಒಂದೆರಡು ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಒಟ್ಟಿನಲ್ಲಿ ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹಂಗಾದ್ರೆ ಅಷ್ಟೇ ಜೀವನ ಉದ್ಧಾರ ಅಂತಿಲ್ಲ. ಒಟ್ಟಿನಲ್ಲಿ ಹೆಂಗಾಗಲಿ ಜೀವನ ಉದ್ಧಾರ ಆಗಬೇಕು, ಹಂಗೆ ನಾವು ಬದುಕಬೇಕು. ಅಪ್ಪು ಸರ್ ಹಾಗೂ ವೀರಭದ್ರಣ್ಣ ಕೋರೆ ಇವರಿಗೆ ನಮ್ಮ ಶಾಲೆ ಪ್ರಧಾನ ಗುರುಗಳು ಹಾಗೂ ಸಿಬ್ಬಂದಿ ಎಲ್ಲರೂ ಕಿರು ಸನ್ಮಾನ 12,000 ರೂಪಾಯಿ. ಇವತ್ತಿನ ದಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿ ಮಕ್ಕಳ ಬೀಳ್ಕೊಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅತಿ ಸಂತೋಷ ಪಡುವಂಥ ವಿಷಯ ಏನಪ್ಪಾ ಅಂತಂದ್ರೆ ಎಷ್ಟೇ ಹೊತ್ತಾದರೂ ಎಲ್ಲ ಪಾಲಕರು ಕೂಡ ಅತಿ ತಾಳ್ಮೆಯಿಂದ ಕೂತಿಕೊಂಡಿದ್ದಾರೆ. ಇವತ್ತು ಹೋಳಿ ಹುಣ್ಣಿಮೆ ಇದ್ರೂ ಸಹಿತ ಎಲ್ಲ ಪಾಲಕರು ಆಗಮಿಸಿ ತಮ್ಮ ಒಂದು ಧನ್ಯತಾ ಭಾವವನ್ನು ತೋರಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಕಷ್ಟು ಸರ್ಕಾರಿ ಸೌಲಭ್ಯಗಳಿವೆ ಹಾಗೂ ತರಬೇತಿ ಪಡೆದಂಥ ಶಿಕ್ಷಕರು ಕೂಡ ಇದ್ದೇವೆ. ನಮ್ಮ ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರೆ ಎಲ್ಲ ಮಕ್ಕಳನ್ನ ಇಲ್ಲೇ ದಾಖಲು ಮಾಡಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾರಿತೋಟ ತುಕಾನಟಿ ಈ ಒಂದು ಸರ್ಕಾರಿ ಶಾಲೆ ಬೆಳಿಬೇಕಪ್ಪ ಅಂತಂದ್ರೆ ಬೆಳೆಯುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ಸರ್ಕಾರಿ ಶಾಲೆ ಬೆಳೆದ್ರೆ ಕೇವಲ ಶಾಲೆ ಅಷ್ಟೇ ಬೆಳೆಯೋದಲ್ಲ, ಅದ್ರ ಜೊತೆ ಇಡೀ ಊರೇ, ಇಡೀ ಗ್ರಾಮವೇ ಬೆಳೆದಂತೆ ಅನ್ನುವಂಥ ಒಂದು ಭಾವನೆಯೊಂದಿಗೆ ಇಲ್ಲಿಯ ಎಲ್ಲ ತೋಟದ ಎಲ್ಲ ಗ್ರಾಮಸ್ಥರು ಕೂಡ ಅತ್ಯಂತ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನುಮನ ಧನವನ್ನು ಅರ್ಪಿಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಲು ತುಂಬ ಸಂತೋಷವೆನಿಸುತ್ತಿದೆ. ಇವತ್ತಿನ ಈ ಶಾಲೆಯ ವಿನ್ಯಾಸ, ಇಲ್ಲಿನ ಮಕ್ಕಳ ಶಿಕ್ಷಣ ರೀತಿಯಲ್ಲಿ ನೋಡಿದರೆ ಏನಾಗ್ತದೆ ಅಂದರೆ ಸರ್ಕಾರಿ ಶಾಲೆಗಳ ಯಾವುದೇ ಅತ್ಯಂತ ಹೆಸರು ಮಾಡಿರುವಂಥ ಪ್ರೈವೇಟ್ ಸ್ಕೂಲ್ಗಳಿಗೆ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಲಿಕ್ಕೆ ಕಾರಣ ನಮ್ಮ ಈ ಒಂದು ಜನಪ್ರತಿನಿಧಿ, ಈ ಒಂದು ಗ್ರಾಮದ ಅಧ್ಯಕ್ಷರಾಗಿ ಆದಂತಹ ರಾಮಪ್ಪ ಬಾಗೇವಾಡಿಯವರಾಗಿರ್ಬೋದು ಹಾಗೂ ಒಂದು ವಾರ್ಡಿನ ಮೆಂಬರ್ ಆಗಿರ್ತಕ್ಕಂಥ ಗಂಗಪ್ಪ ನಾಮನವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದು ಎಲ್ಲ ದಾನಿಗಳು ನಾಮನವರಾಗಿರ್ಬೋದು, ಲಕ್ಕಪ್ಪನ ಗದಾಡಿ ಆಗಿರ್ಬೋದು, ಇಂಥವರೆಲ್ಲ ಆದಷ್ಟು ಧನ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರ್ಯನಿರತರಾಗಿದ್ದಾರೆ. ನಮ್ಮ ತುಕಾನಟಿಯ ಬಾರಿತೋಟ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೀತಾ ಇದೆ. ಇಲ್ಲಿ ಒಂದು ಸ್ಥಳೀಯವಾಗಿ ನಮ್ಮ ಗಂಗಪ್ಪ ನಾಮನವ್ರು ಇರ್ಬೋದು, ನಮ್ಮ ಬಾಗೇವಾಡಿ ಇರ್ಬೋದು, ನಮ್ಮ ಲಕ್ಷ್ಮೀಕಾಂತ್ ಇರ್ಬೋದು, ನಮ್ಮ CR ಇರ್ಬೋದು,
ಎಲ್ಲರೂ ಕೂಡಿ ಒಂದು ಸರ್ಕಾರಿ ಶಾಲೆ ವಾರ್ಷಿಕ ಒಂದು ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಹಾಗೂ ಈ ಜನಪ್ರತಿನಿಧಿಗಳಿಗೆ ಹಾಗೂ ನಮ್ಮೆಲ್ಲ ಪಾಲಕರಿಗೆ ಶಾಲೆ ವತಿಯಿಂದ ಒಂದು ಧನ್ಯವಾದ ತಿಳಿಸಿ ಒಂದು ಎಲ್ಲರೂ ಕೂಡ ಒಂದು ಧನ್ಯವಾದ ತಿಳಿಸ್ತೇವೆ. ವೀರಭದ್ರ ಕೋರೆ, KTV ನ್ಯೂಸ್, ಬೆಳಗಾವಿ.